ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯ ಸ್ನೇಹಿತರೆ, ಜುಲೈ ತಿಂಗಳು ಆಷಾಢ ಮಾಸದ ವಿಶೇಷವಾದ ಶುಕ್ರವಾರದಿಂದ ನಿಮ್ಮ ಬಾಳು ಬಂಗಾರವಾಗುತ್ತದೆ. ಜುಲೈ 24, 25, 26 ಮತ್ತು 28, 29 ಈ 4-5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕವಾದ ಸತ್ಯ ತೆರೆದುಕೊಳ್ಳುತ್ತದೆ. ಈ ಸತ್ಯವನ್ನು ತಿಳಿದುಕೊಂಡ ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತದೆ. ಈ ಒಂದು ವಿಶೇಷವಾಗಿರುವಂತಹ ಮಾಹಿತಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವಾಗಿ ಬರುತ್ತಿದೆ. ಈಗ ನಿಮ್ಮ ಜೀವನದಲ್ಲಿ ಒಂದು ಅಭೂತಪೂರ್ವ ಹಾಗೂ ದೊಡ್ಡ ಬದಲಾವಣೆಯ ಪರ್ವಕಾಲ ಶುರುವಾಗುತ್ತಿದೆ. ಈ ಒಂದು ಆರಂಭವನ್ನ ನೀವು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಹೌದು, ಗ್ರಹಗತಿಗಳ ಹಿಂದಿನ ಈ ವಿಶೇಷವಾದ ಸಂಯೋಗವು ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ನೀವೇನಾದರೂ ಖಂಡಿತವಾಗಿ ಮಕರ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಯಾವುದೇ ಕಾರಣಕ್ಕೂ ಕಾಕತಾಳೀಯವಲ್ಲ. ಅಪ್ಪಿತಪ್ಪಿಯೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ, ಏಕೆ ನಡೆಯುತ್ತದೆ ಮತ್ತು ಎಲ್ಲ ರೀತಿಯ ತೊಂದರೆಗಳಿಗೆ ಯಾವ ವ್ಯಕ್ತಿ ಕಾರಣ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಿಮ್ಮ ಜೀವನವು ಕೆಳಗಿನಿಂದ ಮೇಲಕ್ಕೆ ನೇರವಾಗಿ ಎತ್ತರಕ್ಕೆ ಏರುವಂತಹ ಸಮಯ ಈಗ ಕೂಡಿ ಬಂದಿದೆ. ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ರಾಶಿ ಚಕ್ರದ ಮೇಲೆ ಈಗ ದುಡ್ಡಿನ ಸುರಿಮಳೆ ಸುರಿಯುತ್ತದೆ. ದೈವ ಬಲ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ಜೀವನದ ಆಸೆ ಆಕಾಂಕ್ಷೆ ಅದೃಷ್ಟವನ್ನೇ ನಾಶ ಮಾಡಬಹುದು. ಆದ್ದರಿಂದ ಈ ವಿಡಿಯೋವನ್ನ ಪ್ರತಿಯೊಂದು ಅಂಶವನ್ನ ಅರ್ಥ ಮಾಡಿಕೊಳ್ಳಿ. ನಾವು ತಿಳಿಸಿರುವಂತಹ ಪರಿಹಾರವನ್ನ ಗಂಭೀರವಾಗಿ ಪರಿಗಣಿಸಿ. ವಿಶೇಷವಾಗಿ ಪವಿತ್ರವಾದ ಹುಣ್ಣಿಮೆಯ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಯು ವಿಶೇಷವಾಗಿರುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಈ ಸಮಯದಲ್ಲಿ ಮರಣವೇ ಬಂದರೂ ಸಹ ಈ ಒಂದು ವಸ್ತುವನ್ನು ಯಾರಿಗೂ ಕೊಡಬಾರದು. ಈ ಎರಡೂ ವಸ್ತುಗಳು ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಒಂದು ವೇಳೆ ಅಚಾತುರ್ಯದಿಂದ ಈ ಒಂದು ವಸ್ತುವನ್ನು ನೀವು ದಾನವಾಗಿ ಅಥವಾ ಬೇರೆಯವರಿಗೆ ನೀಡಿದರೆ ನಿಮ್ಮ ಅದೃಷ್ಟ, ನಿಮ್ಮ ಮನೆ, ಆಸ್ತಿ, ನೆಮ್ಮದಿ, ಮಕ್ಕಳ ಭವಿಷ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು. ಈ ಹುಣ್ಣಿಮೆಯು ಬಹಳಷ್ಟು ಶಕ್ತಿಶಾಲಿಯಾಗಿದೆ, ಏಕೆಂದರೆ ಇದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ವಿಶೇಷವಾಗಿರುವಂತಹ ಹುಣ್ಣಿಮೆ ಆಗಿರೋದ್ರಿಂದ ದುರ್ಗಾ ಮಾತೆಯ ಸಂಪೂರ್ಣವಾದ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕೆ ಈ ಸರಿ ನಿಮಗೆ ಸಿಗ್ತಾ ಇರುವಂತಹ ದೊಡ್ಡ ಅವಕಾಶ ಮತ್ತು ಕೊನೆಯ ಅವಕಾಶವಾಗಿರುತ್ತದೆ. ಪ್ರತಿ ಬಾರಿ ಎಲ್ಲ ಜಾತಕದವರಿಗೂ ಈ ರೀತಿಯಾದ ಸುಸಂದರ್ಭ ಸಿಗೋದಿಲ್ಲ. ಬಂದಂತಹ ಅವಕಾಶವನ್ನ ಕಣ್ಣು ಮುಚ್ಚಿ ನಿಮ್ಮ ಜೀವನದಲ್ಲಿ ಬರಮಾಡ್ಕೊಳ್ಬೇಕು. ಏಕೆಂದರೆ ನಿಮ್ಮ ಜೀವನವನ್ನ ಈಗ ನಾಶ ಮಾಡಲು ಪ್ರಯತ್ನಿಸುತ್ತಿರುವಂತಹ ಶತ್ರುಗಳು ನಿಮ್ಮ ಜೀವನಕ್ಕೆ ಬರ್ತಕ್ಕಂಥ ಪ್ರತಿಯೊಂದು ಅವಕಾಶವನ್ನ ಕಿತ್ತುಕೊಳ್ಳೋದಕ್ಕೆ ಕಾಯ್ತಿರ್ತಾರೆ. ಈ ಸಂದರ್ಭದಲ್ಲಿ ಶಕ್ತಿಶಾಲಿ ಗ್ರಹಗಳ ನಕ್ಷತ್ರ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಆದ್ದರಿಂದಾಗಿ ಈ ಕೆಲವು ಸಾಮಾನ್ಯವಾದ ದಿನಗಳು ಇನ್ನು ಮುಂದೆ ಬರೋದಿಲ್ಲ. ನಿಮ್ಮ ಜೀವನದ ಹಣೆ ಬರಹವನ್ನೇ ದಿಕ್ಕನ್ನೇ ಬದಲಾಯಿಸಬಲ್ಲ ಶಕ್ತಿಯುತವಾಗಿರುವ ಸಮಯವಾಗಿರುತ್ತೆ. ಹೌದು ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ದೀರಾ, ದುಃಖವನ್ನು ನೋಡಿದ್ದೀರಾ. ಈಗ ಬರುವಂತಹ ಕಾಲಘಟ್ಟ ನಿಮ್ಮ ಹಿತಶತ್ರುಗಳು ಅದೃಷ್ಟವನ್ನು ಕೆಡಿಸಲು ಬಹಳಷ್ಟು ಸಂಚನ ರೂಪಿಸಬಹುದು, ನಿಮ್ಮನ್ನು ತಡೆಯಲು ಪ್ರಯತ್ನಿಸಬಹುದು. ಆದರೆ ಸರಳತೆ ಮತ್ತು ಮೃದು ಸ್ವಭಾವ ನಿಮ್ಮದಾಗಿರುತ್ತದೆ. ನೀವು ಎಲ್ಲರನ್ನ ಸುಲಭವಾಗಿ ನಂಬ್ತೀರಾ. ಕೆಲವೊಮ್ಮೆ ನಿಮಗೆ ಅದೇ ಶಾಪವಾಗಬಹುದು. ನೀವು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸದ ನಿಷ್ಕಲ್ಮಶ ಮನಸ್ಸಿನವರು. ಜನರನ್ನ ಬಹಳ ಸುಲಭವಾಗಿ ನಂಬುತ್ತೀರಾ. ಆದರೆ ನಿಮ್ಮ ಈ ಮುಗ್ಧತೆಯನ್ನ ಕೆಲವರು ಬಳಸಿಕೊಂಡು ನಿಮ್ಮ ಜೀವನವನ್ನು ನಾಶ ಮಾಡುವಂತಹ ನಿಮ್ಮ ಸುತ್ತಮುತ್ತಲ ಇರ್ತಕ್ಕಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯನ್ನು ಅನುಭವಿಸೋದು ಬಹಳನೇ ಮುಖ್ಯ. ಈಗ ನಿಮ್ಮ ಜೀವನವನ್ನು ನರಕಕ್ಕಿಂತಲೂ ಕೆಟ್ಟದನ್ನಾಗಿ ಮಾಡಲು ಹೊಂಚು ಹಾಕುತ್ತಿರುವವರ ಬಗ್ಗೆ ಸ್ವಲ್ಪ ಪತ್ತೆ ಹಚ್ಚಿಕೊಳ್ಳಬೇಕಾಗುತ್ತದೆ. ಸಮಯ ಈಗ ಶುರುವಾಗುತ್ತಿದೆ. ಜನರು ನಿಮ್ಮನ್ನು ನೋಡಿ ಅವರಿಗೆ ಅದೃಷ್ಟ ಹೇಗೆ ಹೊಲಿದು ಬಂದಿದೆ ಎಂದು ಅಸೂಯೆ ಪಡುವಂತಹ ಕಾಲವಿದ್ದು, ಆದರೆ ನಿಮ್ಮ ಮನೆಯ ಒಂದು ವಿಶೇಷವಾದ ವಸ್ತುವನ್ನು ತಪ್ಪು ಕೈಗಳಿಗೆ ನೀಡಿದರೆ ನಿಮ್ಮ ಅದೃಷ್ಟ ನಿಮ್ಮ ವಿರುದ್ಧ ತಿರುಗಲು ಪ್ರಾರಂಭಿಸುತ್ತದೆ. ನಿಮ್ಮ ಸಂತೋಷವನ್ನ ಎಂದಿಗೂ ಕೂಡ ಸಹಿಸದ ಜನರು ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತಾರೆ. ಅವರು ಹೊರಗೆ ಸಿಹಿಯಾಗಿ ಮಾತನಾಡುತ್ತಾರೆ ಮತ್ತು ಒಳಗೆ ತುಂಬಾನೇ ವಿಷವನ್ನ ಹೊಂದಿರುವಂತಹ ದ್ವೇಷವನ್ನ ಇಟ್ಟುಕೊಂಡಿರ್ತಾರೆ. ಅಂತವರ ವಿರುದ್ಧ ನೀವು ದೂರವಿರೋದು ಬಹಳನೇ ಮುಖ್ಯ. ನಿಮ್ಮ ಮೊದಲ ಆದ್ಯತೆಯಾಗಿರುತ್ತದೆ. ಈ ವಿಶೇಷವಾದ ದಿನದಲ್ಲಿ ಮಕರ ರಾಶಿಯವರಿಗೆ ಸಂಪೂರ್ಣವಾಗಿ ದುರ್ಗಾಮಾತೆಯ ಆಶೀರ್ವಾದ ಸಿಗುತ್ತದೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗುವ ಮಾರ್ಗಗಳನ್ನು ದೇವರ ಸಂಕೇತದ ಮೂಲಕ ತಿಳಿಸುವಂತಹ ಕನಸುಗಳು ಬರುತ್ತದೆ. ಆ ಕನಸುಗಳು ನಿಮ್ಮನ್ನು ವಿಶೇಷವಾದ ಹಾದಿಗೆ ಕರೆದುಕೊಂಡು ಹೋಗುತ್ತದೆ. ಈ ಕನಸುಗಳ ಬಗ್ಗೆ ಸಂಪೂರ್ಣವಾದ ಎಚ್ಚರಿಕೆ ಮತ್ತು ಮಾಹಿತಿ ಅಗತ್ಯವಾಗಿರುತ್ತದೆ. ಓಂ ದುಮ್ ದುರ್ಗಾಯ ನಮಃ ಎಂಬ ಮಂತ್ರವನ್ನು ಕಮೆಂಟ್ ಮೂಲಕ ತಿಳಿಸಿ. ಸಂಪೂರ್ಣವಾಗಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಜೀವನವನ್ನು ಮತ್ತು ನಿಮ್ಮ ಕುಟುಂಬವನ್ನು ಸದಾಕಾಲ ರಕ್ಷಿಸುತ್ತದೆ. ಆಷಾಢ ಮಾಸದಲ್ಲಿ ಒಂದು ಶಕ್ತಿ ದೇವತೆಗಳ ಒಂದು ವಿಶೇಷವಾದ ಶಕ್ತಿ ಹೆಚ್ಚಾಗಿರುತ್ತದೆ. ಅದರಲ್ಲೂ ಕೂಡ ಮಹಿಳೆಯರಿಗೆ ಗೌರವ ಕೊಡುವಂಥದ್ದು, ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರನ್ನ ಪ್ರೀತಿಯಿಂದ ಮಾತನಾಡಿಸುವಂಥದ್ದು, ಮನೆಯಲ್ಲಿ ಜಗಳ ಮಾಡದೇ ಇರುವಂಥದ್ದು, ಕೋಪ, ಯಾವುದೇ ರೀತಿಯ ದುಃಖಕ್ಕೆ ಈಗ ಸ್ಥಾನವಲ್ಲ. ಏಕೆಂದರೆ ಈ ಸಂದರ್ಭದಲ್ಲಿ ಹೆಣ್ಣಿನ ಕಣ್ಣೀರು ಶಾಪವಾಗಿ ನಿಮ್ಮನ್ನ ನಾಶ ಮಾಡಬಹುದು. ಅದಕ್ಕೋಸ್ಕರ ಯಾರನ್ನು ಕೂಡ ನೋಯಿಸಬೇಡಿ, ಯಾರಿಗೂ ಕೂಡ ಅವಮಾನ ಮಾಡಬೇಡಿ. ಕೆಲವೊಂದಿಷ್ಟು ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳಿ.
ಒಟ್ಟಾರೆಯಾಗಿ ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನವನ್ನು ಅದ್ಭುತ ಮಾಡಿಕೊಳ್ಳುವ ಹೊಣೆ ನಿಮ್ಮದಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳಿದ್ರೂ ಅಥವಾ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇದ್ರೂ ಅವುಗಳನ್ನು ದೂರ ಮಾಡಿಕೊಳ್ಳಲು ಇದು ಸಕಾಲ. ಏಕೆಂದರೆ ಹುಣ್ಣಿಮೆಯ ನಂತರದ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆ ಬರುತ್ತದೆ. ಇದು ಒಂದು ಹೊಸ ಅಧ್ಯಾಯ ಆರಂಭವಾಗುವಂತಹ ಮುನ್ಸೂಚನೆ. ನೀವು ಬಹಳ ದಿನಗಳಿಂದ ಯಾವುದಕ್ಕಾಗಿ ಕಾಯ್ತಾ ಇದ್ರೋ ಅದನ್ನು ಪಡೆದುಕೊಳ್ಳುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಯಾವ ಕೆಲಸ ಅರ್ಧಕ್ಕೆ ನಿಂತಿದೆಯೋ ಅದು ಈಗ ಪೂರ್ಣಗೊಳ್ಳುವಂತಹ ಕಾಲ ಬಂದಿದೆ. ಇದು ನಿಮ್ಮ ಬಡತನವನ್ನು ದೂರ ಮಾಡಿ ಶ್ರೀಮಂತಿಕೆಯತ್ರ ಕರೆದುಕೊಂಡು ಹೋಗುತ್ತದೆ. ಈ ಒಂದು ಮಾತರವಾದ ಸಮಯ ನಿಮ್ಮ ಬಳಿ ಹಣಕಾಸು ಭಾಗ್ಯದ ಸಂಕೇತವಾಗಿರುವಂತಹ ಒಂದು ವಸ್ತುವನ್ನು ಜೋಪಾನವಾಗಿ ಇಟ್ಟುಕೊಂಡರೆ ಮುಂದಿನ ಹಲವಾರು ವರ್ಷಗಳವರೆಗೆ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಮುಗ್ಗಟ್ಟು ಬರುವುದಿಲ್ಲ. ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ. ನಮ್ಮ ಮಾತುಗಳು ಕೆಲವರಿಗೆ ಅತಿಶಯೋಕ್ತಿ ಎನಿಸಬಹುದು, ಆದರೆ ಖಂಡಿತವಾಗಿ ಇದು ನಿಜವಾದ ಗ್ರಹಗಳ ಸಂಚಾರ ಮತ್ತು ಗೋಚಾರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲು ಹೊರಟಿದೆ. ಇದು ಸುಳ್ಳಲ್ಲ. ನಿಮ್ಮ ಮನೆಗೆ ಅಭಿನಂದನೆ ಸಲ್ಲಿಸಲು ಜನರ ಸಾಲು ನಿಂತುವಂತಹ ಸಮಯ. ಯಶಸ್ಸು ನಿಮ್ಮದಾಗಿರುತ್ತದೆ. ಶನಿ ಮತ್ತು ಕೇತು ಗ್ರಹಗಳ ಸಂಯೋಗವು ನಿಮ್ಮ ಕರ್ಮ ಫಲವನ್ನು ನೀಡಲು ಸಿದ್ಧವಾಗಿದೆ. ನೀವು ಕಳೆದ ದಿನಗಳಲ್ಲಿ ಪಟ್ಟಂತಹ ಕಷ್ಟ ಪ್ರತಿಫಲ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ. ಶುಕ್ರ ಗ್ರಹವು ನಿಮ್ಮ ಲಾಭ ಸ್ಥಾನದಲ್ಲಿರೋದ್ರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ ಮತ್ತು ಸುಖ ಭೋಗಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆದರೆ ಶತ್ರುಗಳು ನಿಮ್ಮ ಈ ಪ್ರಗತಿಯನ್ನು ಸಹಿಸದೆ ನಿಮ್ಮ ದುರ್ಬಲತೆಯನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ನೀವು ಸರಳ ಸತ್ಯನಿಷ್ಠ ವ್ಯಕ್ತಿ ಆಗಿರೋದ್ರಿಂದ ಈ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆ ಬೇಕಾಗುತ್ತದೆ. ನಿಮಗೆ ದೇವರು ಅನ್ಯಾಯವಾಗಲು ಬಿಡುವುದಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವಂತೆ ಸರಳ ಮನಸ್ಸಿನವರಿಗೆ ಮೋಸ ಮಾಡುವಂತವನ ಪತನ ಖಂಡಿತವಾಗಿ ಆಗುತ್ತದೆ. ಆದ್ದರಿಂದಾಗಿ ಸ್ನೇಹಿತರೆ, ಈಗ ಯಾವುದೇ ಕಾರಣಕ್ಕೂ ಭಯಪಡಬೇಡಿ. ನಿಮ್ಮ ಜಾಗರೂಕತೆಯಲ್ಲಿ ನೀವಿರಿ. ಯಾವುದೇ ವ್ಯಕ್ತಿಗಳು, ಯಾವುದೇ ಪರಿಸ್ಥಿತಿಗಳು, ಯಾವುದೇ ಯೋಜನೆಗಳು ನಿಮ್ಮನ್ನು ನಾಶ ಮಾಡಲು ಸಾಧ್ಯವಾಗುವುದಿಲ್ಲ. ದೇವರ ಆಟ ಈಗ ನಿಶ್ಚಿತವಾಗಿ ನಿಮ್ಮ ವಿರುದ್ಧವಲ್ಲ, ನಿಮ್ಮ ಪರವಾಗಿ ನಿಂತಿದೆ. ಈಗ ನೀವು ಎಲ್ಲವನ್ನ ಪಡೆದುಕೊಳ್ತೀರಾ. ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ತೀರಾ. ಆದರೆ ಒಂದು ಮಾತನ್ನು ನೆನಪಿಡಿ, ಯಾವುದೇ ಸಂತೋಷ ಬಂದರೂ, ದುಃಖ ಬಂದರೂ, ಕೋಪ ಬಂದರೂ, ನಗು ಬಂದರೂ ಅಥವಾ ಶ್ರೀಮಂತಿಕೆ ಬಂದರೂ ಅದನ್ನು ಪ್ರದರ್ಶನಕ್ಕೆ ಇಡಬೇಡಿ. ಯಶಸ್ಸಿನ ರಹಸ್ಯಗಳನ್ನು ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲೇ ಇಟ್ಟುಕೊಳ್ಳಬೇಕು. ಕೆಲವೊಂದಿಷ್ಟು ಜನರು ಏನು ಮಾಡುತ್ತಾರೆ ಎಂದರೆ, ಸಣ್ಣದಾದ ಒಡವೆ ಖರೀದಿ ಮಾಡಿದರೂ ಅದನ್ನು ದೊಡ್ಡದಾಗಿ ಎಲ್ಲದರ ಮುಂದೆ ಹೇಳಿಕೊಳ್ಳುವಂಥದ್ದು ಅಥವಾ ಹೊಸ ಕಾರು ಖರೀದಿ ಮಾಡುವಂಥದ್ದು, ಅದನ್ನು ಸ್ಟೇಟಸ್ ಮೂಲಕ ತಿಳಿಸುವಂಥದ್ದು ಅಥವಾ ಮೊಬೈಲಲ್ಲಿ ಅಥವಾ ನೀವು ಯಾವುದೇ ರೀತಿಯ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿದ್ರೂ ಕೂಡ ಅದನ್ನು ಎಲ್ಲರಿಗೂ ಪ್ರದರ್ಶನ ಮಾಡುವಂತಹ ರೀತಿಯಲ್ಲಿ ಮುಂದೋಗ್ತೀರಾ. ಅದು ನಿಮ್ಮ ಜೀವನದ ದೊಡ್ಡ ತಪ್ಪು. ಯಾವುದೇ ವಸ್ತುಗಳನ್ನು ಅಥವಾ ಹಣವನ್ನು ನೀವು ತೋರಿಸಿದಾಗ ಅಲ್ಲಿ ರಾಹು ಮತ್ತು ಶನಿ ಮಿತಿ ನಿಮ್ಮ ಕುಂಡಲದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಒಂದು ವಿಶೇಷವಾದ ಸ್ಥಿತಿ ಶುರುವಾಗುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನ ಪಡೆದುಕೊಳ್ತೀರಾ. ಆದರೆ ಅಹಂಕಾರ ಬರದೇ ಇರುವಂತಹ ರೀತಿಯಲ್ಲಿ ನಡೆದುಕೊಳ್ಬೇಕು. ದೇವರ ಒಂದು ಆಟ ನಿಮ್ಮ ಪರವಾಗಿದ್ದಾಗ ನೀವು ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆಯಿಂದ ಇರಬೇಕು. ಕೆಲವೊಂದಿಷ್ಟು ಸಣ್ಣ ತಪ್ಪುಗಳು ನಿಮ್ಮ ಜೀವನವನ್ನು ನಾಶ ಮಾಡುತ್ತದೆ. ಕೆಲವೊಂದಿಷ್ಟು ಜನರ ಕುತಂತ್ರ ನಿಮ್ಮ ವಿರುದ್ಧ ರಕ್ಷಿಸಲು ದೈವಶಕ್ತಿ ನಿಮ್ಮೊಂದಿಗೆ ನಿಂತುಕೊಳ್ಳುತ್ತದೆ. ಯಾರನ್ನೇ ಆಗಲಿ ಅತಿಯಾಗಿ ಹಚ್ಚಿಕೊಳ್ಳಬೇಡಿ ಮತ್ತು ನಿಮ್ಮ ಮೇಲೆ ಯಾರೇ ಒಂದು ವ್ಯಕ್ತಿಗಳು ವಿಚಾರಗಳನ್ನು ಗೌಪ್ಯವಾಗಿಟ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಜಕ್ಕೂ ಸುವರ್ಣ ಕಾಲ ಪ್ರಾರಂಭವಾಗುತ್ತದೆ. ಹಿರಿಯರಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಅನಿರೀಕ್ಷಿತವಾಗಿ ಧನಲಾಭವಾಗುವ ಸಾಧ್ಯತೆ ಇದೆ. ಆದರೆ ನೆನಪಿಡಿ, ಈ ಸುದ್ದಿ ಕೇಳಿದ ತಕ್ಷಣ ಅದನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ನಾಶ ಮಾಡಬಹುದು. ನಿಮ್ಮ ತಾಳ್ಮೆ ಮತ್ತು ಪ್ರಾಮಾಣಿಕತೆಗೆ ತಕ್ಕಂತೆ ಉತ್ತರ ಸಿಗುವಂತಹ ಸಮಯ ಇದಾಗಿದೆ. ನಿಮ್ಮ ಯಶಸ್ಸಿನ ಬಗ್ಗೆ ಅತಿಯಾಗಿ ಪ್ರಶ್ನೆ ಮಾಡಿದರೆ ಅಂಥವರ ಜೊತೆಗೆ ಇರುವುದನ್ನು ತಪ್ಪಿಸಿ. ಏಕೆಂದರೆ ನಿಮ್ಮ ವಿರುದ್ಧ ಅವರು ಷಡ್ಯಂತ್ರ ರೂಪಿಸ್ತಾ ಇರ್ತಾರೆ. ಒಟ್ಟಾರೆಯಾಗಿ ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಸುಸೂತ್ರವಾಗಿ ಎಲ್ಲವನ್ನ ಮಾಡುವಂತಹ ಸಮಯ. ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವಂಥದ್ದು. ಹೊರಗಿನ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅಥವಾ ಮನೆಯಲ್ಲಿರುವ ಚಿನ್ನಾಭರಣಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವಂಥವರು ನಿಮ್ಮ ಮೇಲೆ ತಂತ್ರ ಮಂತ್ರಗಳ ಪ್ರಯೋಗ ಮಾಡಲು ಮುಂದಾಗೋದ್ರಿಂದ ಸದಾಕಾಲ ದೈವ ರಕ್ಷಣೆಯಲ್ಲಿ ಇರೋದು ತುಂಬಾ ಮುಖ್ಯವಾಗಿರುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನ ಈಗ ಅದ್ಭುತವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯಾವುದನ್ನು ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಒಂದು ಧನಾತ್ಮಕ ವಾತಾವರಣ ಇರುವಂತೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ಮನೆಯಲ್ಲಿ ಜಗಳ, ಮನಸ್ತಾಪ ಬರಲು ಮೂರನೇ ವ್ಯಕ್ತಿಯ ಕಾರಣವಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಸ್ಫಟಿಕ ಅಥವಾ ಹಾಲಂ ಎನ್ನುವಂತಹ ಒಂದು ವಿಶೇಷವಾದ ಕಲ್ಲು ಸಿಗುತ್ತದೆ. ಅದನ್ನು ತಂದು ಮನೆಯ ಮುಂಬಾಗಿಲಿಗೆ ಕಟ್ಟೋದು ಸರ್ವಶ್ರೇಷ್ಠ. ಇದರಿಂದಾಗಿ ದೃಷ್ಟಿ ನಿವಾರಣೆಯಾಗುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬಿದ್ದಾಗ ನಿಮ್ಮ ಆರೋಗ್ಯ ಹಾಳಾಗುತ್ತದೆ.
ಆಗುತ್ತದೆ, ಮನೆಯಲ್ಲಿ ಎಲ್ಲವೂ ನಾಶವಾಗುತ್ತದೆ. ನಿಮ್ಮ ಆರೋಗ್ಯ ಅದ್ಭುತವಾಗಿದ್ದಾಗ ನೀವು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನೀವು ಮಾಡಬೇಕಾದದ್ದು ನಿಮ್ಮ ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅನಗತ್ಯ ಕೋಪವನ್ನು ತಪ್ಪಿಸಬೇಕು. ನೀವು ಆಡುವ ಮಾತಿನಲ್ಲಿ ನಿಮಗೆ ಗೌರವಕ್ಕೆ ಧಕ್ಕೆ ತೋರಬಹುದು, ಶತ್ರುಗಳಿಗೆ ಜಯ ತಂದುಕೊಡಬಹುದು. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆದುಕೊಳ್ಳೋದು ಬಹಳನೇ ಮುಖ್ಯವಾಗಿರುತ್ತದೆ. ಸಾಂಸಾರಿಕ ಜೀವನದಲ್ಲಿ ಸುಖ ಇರುತ್ತದೆ. ಹೊರಗಿನವರ ಹಸ್ತಕ್ಷೇಪದಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಈ ಸಂದರ್ಭದಲ್ಲಿ ನಿಮಗೆ ಅದ್ಭುತವಾಗಿರುವಂತಹ ವಿಶೇಷವಾಗಿರುವ ಲಾಭ, ಅಪರೂಪದ ಅವಕಾಶ ಸಿಗ್ತಾ ಇದೆ. ನೀವು ಮಾಡುವಂತಹ ಪುಣ್ಯ ಕಾರ್ಯಗಳು ನಿಮ್ಮ ಮುಂದಿನ 7 ತಲೆಮಾರಿಗಳಿಗೂ ಸುಖವನ್ನು ನೀಡುತ್ತದೆ. ಆದ್ದರಿಂದ ನೀವು ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಹಣ 100 ರೂಪಾಯಿ ಇದ್ರೂ ಕೂಡ ಅದರಲ್ಲಿ 10 ರೂಪಾಯಿಯನ್ನು ದಾನ ಮಾಡಿ. ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಅನ್ನ ಅಥವಾ ನೀರು ಕೊಡಿಸಿ. ನಿಮ್ಮ ಭಾಗ್ಯದ ವಸ್ತುವನ್ನ ಮಾತ್ರ ಯಾರ ಕೈಗೂ ತಪ್ಪಾಗಿ ಕೂಡ ಕೊಡಬೇಡಿ. ನಿಮ್ಮ ಜೀವನದಲ್ಲಿ ಈಗ ಕರಾಳ ದಿನಗಳು ದೂರವಾಗಿ ಅದೃಷ್ಟದ ದಿನಗಳು ಬರುತ್ತದೆ. ಇತರೆ ನಿಮಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ನಿಮ್ಮ ಕರಾಳ ದಿನಗಳು ದೂರವಾಗುತ್ತೆ. ಈ ಅದೃಷ್ಟವನ್ನ ಸಂಪೂರ್ಣವಾಗಿ ಅನುಭವಿಸಲು ಸಿದ್ಧರಾಗಿ ಒಮ್ಮೆ ಯೋಚಿಸಿ ನೋಡಿ, ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಳೆಯ ಆಸ್ತಿ ಬರುತ್ತದೆ, ಕಷ್ಟಗಳು ದೂರವಾಗುತ್ತದೆ. ಈ ಸಮಯದಲ್ಲಿ ಶತ್ರುಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಅವರ ಎಲ್ಲ ರೀತಿಯ ಪ್ರಯತ್ನಗಳು ದೂರವಾಗುತ್ತದೆ. ನಿಮ್ಮ ಶಕ್ತಿ ಲಾಭವನ್ನು ತಂದುಕೊಡುತ್ತದೆ. ಈ ಸಂದರ್ಭದಲ್ಲಿ ಈ ಒಂದು ವಿಶೇಷವಾದ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂತಹ ಸಣ್ಣ ಕೆಲಸ ಅಂದರೆ ಲಕ್ಷ್ಮೀ ದೇವಿಯ ಮುಂದೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ 1 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನ್ ಲವಂಗ ಮತ್ತು 1 ಸ್ಪೂನ್ ಏಲಕ್ಕಿಯನ್ನು ಹಾಕಬೇಕಾಗುತ್ತೆ. 1 ಪಚ್ಚ ಕರ್ಪೂರವನ್ನು ಹಾಕಬೇಕು. ಅದಾದ ನಂತರ ಅದನ್ನು 1 ವಾರಗಳವರೆಗೂ ಅಲ್ಲೇ ಇಡಬೇಕು. ಅಂದರೆ ಈ ಶುಕ್ರವಾರ ಇಟ್ಟರೆ ಮುಂದಿನ ಶುಕ್ರವಾರ ಇಡಬೇಕು. ಅದರ ಒಳಗೆ ಅದು ಕಪ್ಪಾಗಿರುವಂತಹ ಬಣ್ಣವನ್ನು ಹೊಂದಿದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕವಾದ ದೃಷ್ಟಿದೋಷ ತುಂಬ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಯಾವ ರೀತಿ ಕೆಲಸ ಮಾಡುತ್ತದೆ ಅಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಟ್ಟ ಶಕ್ತಿಗಳನ್ನೆಲ್ಲ ಹೀರಿಕೊಂಡು ನಿಮ್ಮ ಮನೆಗೆ ಸಕಾರಾತ್ಮಕವಾದ ಧನಾತ್ಮಕವಾದ ಶಕ್ತಿಯನ್ನು ತುಂಬುತ್ತದೆ. ಇದರಿಂದ ಲಕ್ಷ್ಮೀ ದೇವಿಯ ವಾಸವಾಗುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಕೊರತೆ ಎಂದಿಗೂ ಬರುವುದಿಲ್ಲ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಸಣ್ಣ ಪರಿಹಾರ ಅಂದರೆ ಒಂದು ಪಲಾವ್ ಎಲೆಯ ಮೇಲೆ 24 ಎನ್ನುವಂತಹ ನಂಬರನ್ನು ಬರೆದು ನಿಮ್ಮ ಇಷ್ಟದ ಒಂದು ಹಣವನ್ನು ಬರೆದುಕೊಳ್ಳಬೇಕು. ಅಂದರೆ ನಿಮಗೆ ತಕ್ಷಣಕ್ಕೆ ಬೇಕಾದ ಹಣವನ್ನು ಸಂಖ್ಯೆಯನ್ನು ಬರೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ಇಟ್ಕೊಳ್ಳಿ. ಇದು ತುಂಬಾ ಶುಭ ಮತ್ತು ಲಾಭವನ್ನು ತಂದು ಕೊಡ್ತಕ್ಕಂಥ ವಿಶೇಷವಾಗಿರುವ ಪರಿಹಾರವಾಗಿದೆ. ಇದಕ್ಕೆ ನೀವು ಜಾಸ್ತಿ ಹಣವನ್ನು ಖರ್ಚು ಮಾಡುವ ಅಗತ್ಯವಿಲ್ಲ. ಆದರೆ ಇದರ ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯನ್ನು ಖಂಡಿತವಾಗಿ ಕಮೆಂಟ್ ಮೂಲಕ ತಿಳಿಸುತ್ತೀರಾ. ಶ್ರೀಂ ಎನ್ನುವಂತಹ ಮಂತ್ರವನ್ನು ಪ್ರತಿದಿನ 3 ಬಾರಿ ಆದರೂ ಜಪಿಸೋದ್ರಿಂದ ಖಂಡಿತವಾಗಿ ಅದೃಷ್ಟ ನಿಮ್ಮ ಪರವಾಗಿರುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಈಗ ವಿಜಯ ಬರುತ್ತದೆ. ನಿಮ್ಮ ಹಾದಿ ಸ್ಪಷ್ಟವಾಗುತ್ತದೆ. ನಿಮ್ಮಲ್ಲಿ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಕಂಡುಬರುತ್ತದೆ. ಉದ್ಯೋಗಸ್ಥರಿಗೆ ಹೊಸ ವಿಶೇಷವಾಗಿರುವಂತಹ ಒಂದು ಶಕ್ತಿಯನ್ನು ತಂದುಕೊಡ್ತಕ್ಕಂಥ ಈ ಸಮಯ ನಿಮ್ಮ ಅದೃಷ್ಟವನ್ನು ಖಂಡಿತವಾಗಿ ವಜ್ರದಂತೆ ಅಡಿಪಾಯ ಮಾಡುತ್ತದೆ ಮತ್ತು ಸಕಾರಾತ್ಮಕವಾದ ಶಕ್ತಿ ಯೋಚಿಸಿ ನಿಮ್ಮ ಜೀವನದಲ್ಲಿ ಎಲ್ಲ ಕೆಟ್ಟ ಜನರಿಂದ ದೂರ ಮಾಡುತ್ತದೆ. ಈ ಪವಾಡವು ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ. ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮೊಂದಿಗೆ ಇರುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ. ಆರೋಗ್ಯ ಅಭಿವೃದ್ಧಿಯಾಗುತ್ತೆ. ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ಬೆಂಬಲ, ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.